ಹರೇ ರಾಮ. ಎಲ್ರಿಗೂ ನಮಸ್ಕಾರ. ನಾನು ಗೀತಾಸ್ ಹಾಬಿ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತು ನಾನು ಸ್ಕೂಲ್ ಯೂನಿಫಾರ್ಮ್ ಮತ್ತು ಆಫೀಸ್ ವೇರ್ಗಳನ್ನು ಹೇಗೆ ಕ್ಲೀನ್ ಮಾಡ್ಕೋಬೋದು, ವಾಷಿಂಗ್ ಮಷೀನಲ್ಲಿ ವಾಶ್ ಮಾಡಿದ್ರೂ ಹೇಗೆ ನೀವು ಕ್ಲೀನ್ ಮಾಡ್ಕೋಬೋದು ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ. ರಾಬಿನ್ಸ್ ಅವ್ರದ್ದು ಕಪ್ಸ್ ಆ್ಯಂಡ್ ಕಾಲರ್ಸ್ ಅಂತ ಮೆಡಿಕಲ್ ಶಾಪಲ್ಲಿ ಸಿಗತ್ತೆ. ಅದನ್ನು ನೀವು ಈ ಥರ ಕಾಲರ್ಗೆ, ಕಪ್ಸ್ಗಾಗಲಿ ಮತ್ತು ಅಂಡರ್ ಆರ್ಮ್ಗೆ ಈ ಥರ ಅಪ್ಲೈ ಮಾಡಿಕೊಂಡು ವಾಷಿಂಗ್ ಮಷೀನಲ್ಲಿ ವಾಶ್ ಮಾಡೋದ್ರಿಂದ ಕಾಲರು ಕ್ಲೀನ್ ಆಗುತ್ತೆ, ಅಂಡರ್ ಆರ್ಮ್ ಎಲ್ಲ ವಾಸನೆಯೂ ಹೋಗುತ್ತೆ. ಹಾಗೆ ಹ್ಯಾಂಡ್ ವಾಶ್ ಮಾಡೋದ್ರಿದ್ರೂ ಅಷ್ಟೇ, ನೀವು ಈ ಥರ ಅಪ್ಲೈ ಮಾಡ್ಕೊಂಬಿಟ್ಟು ಹ್ಯಾಂಡ್ ವಾಶ್ ಮಾಡಿದ್ರೆ ಕಾಲರಿಗೆ ನೀವು ತುಂಬ ಉಜ್ಜಬೇಕಾದ ಅಗತ್ಯ ಇಲ್ಲ, ಕ್ಲೀನ್ ಆಗಿಬಿಡುತ್ತೆ ಅದು ಬೇಗನೆ. ಹಾಗೆ ಪ್ಯಾಂಟ್ಗಳಿಗೂ ನೀವು ಯೂಸ್ ಮಾಡ್ಕೋಬೋದು. ಸ್ಕೂಲ್ ಪ್ಯಾಂಟ್ಗಳಿಗೆ ಈ ಥರ ಕಾಲ ಹತ್ರ ಎಲ್ಲ ಎರಡು ಸೈಡು ಹಾಕಿ ಎಲ್ಲ ಸೈಡು ಹಾಕಿಬಿಟ್ಟು ಕ್ಲೀನಾಗಿ ಸೀಟ್ ಹತ್ರ ಹಾಕ್ಕೋಬೇಕು. ಎಲ್ಲೆಲ್ಲಿ ಕೊಳೆ ಜಾಸ್ತಿ ಆಗುತ್ತೆ ಅಲ್ಲೆಲ್ಲ ಹಾಕ್ಕೊಂಬಿಟ್ಟು, ಹಾಗೆ ಪಾಕೆಟನ್ನು ಅವರು ಪದೇ ಪದೇ ಯೂಸ್ ಮಾಡೋದ್ರಿಂದ ಪಾಕೆಟ್ ಹತ್ರನೂ ಕೊಳೆ ಆಗಿರುತ್ತೆ. ಅಲ್ಲೆಲ್ಲ ಹಾಕಿಬಿಟ್ಟು ನೀವು ಮಷಿನ್ ವಾಶ್ ಮಾಡೋದ್ರಿಂದ ಬಟ್ಟೆಗಳು ಕ್ಲೀನಾಗತ್ತೆ. ಈ ನನ್ನ ಚಿಕ್ಕ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.